ಆತ್ಮೀಯ ಕಂಪ್ಯೂಟರ್ ಶಾಲಾ ಶಿಕ್ಷಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅತಿಥಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಲು ತಾವೆಲ್ಲರೂ ಯಾರೆಲ್ಲ ತಯಾರಿದ್ದೀರೋ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಇಲ್ಲಿ ಕಾದಿದೆ. ಸಮಗ್ರ ಶಿಕ್ಷಣ ಕರ್ನಾಟಕರವರ PM3 ಯೋಜನೆ ಅಡಿಯಲ್ಲಿ ಒಂದು PM3 ಶಾಲೆಗಳಿಗೆ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕರವರು ಒಂದು ಜ್ಞಾಪನ ಪತ್ರವನ್ನು ದಿನಾಂಕ 23/6/2026 ಹೊರಡಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಶಿಕ್ಷಕರಾಗುವವರೆಲ್ಲರಿಗೂ ಕೂಡ ಅತಿಥಿ ಶಿಕ್ಷಕರಾಗುವವರೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಅಂತಾನೆ ಇದನ್ನ ಹೇಳಬಹುದು. ವಿಷಯ ಏನಂತಂದ್ರೆ 2026-27ನೇ ಸಾಲಿನ PM3 ಯೋಜನೆಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಈ ಕಚೇರಿಯ ಸುತ್ತೋಲೆ ಸಂಖ್ಯೆ PM3 ಅಬಿ 2026-27ನೇ ಸಾಲಿನ ದಿನಾಂಕ 10/6/2026 ಸುತ್ತೋಲೆಯಂತೆ ಈ ಒಂದು ಪತ್ರವನ್ನ ಹೊರಡಿಸಿದ್ದಾರೆ, ಈ ಜ್ಞಾಪನ ಪತ್ರವನ್ನು ಹೊರಡಿಸಿದ್ದಾರೆ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2026-27ನೇ ಸಾಲಿನಲ್ಲಿ 464 PM3 ಶಾಲೆಗಳು ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇವೆ. ಹಾಗಾಗಿ ಆ 464 PM3 ಶಾಲೆಗಳಿಗೆ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂತೆ ಉಲ್ಲೇಖಿತ ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು. ಹಾಗೂ ಶಾಲೆಗಳ ಪಟ್ಟಿಯನ್ನು ಕೂಡ ಅನುಬಂಧ 4ರಲ್ಲಿ ಲಗತ್ತಿಸಲಾಗಿತ್ತು. ಮುಂದುವರೆದು ಕಂಪ್ಯೂಟರ್ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕಾದಾಗ 464 ಶಾಲೆಗಳ ಪಟ್ಟಿಯಲ್ಲಿ ಕೆಲವು ಬದಲಾವಣೆಗಳಿದ್ದು, ಈ ಒಂದು ಪತ್ರದೊಂದಿಗೆ ಲಗತ್ತಿಸಲಾಗಿರುವ ಶಾಲೆಗಳಿಗೆ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ತಿಳಿಸಿದೆ. ಶಾಲೆಯ ಪಟ್ಟಿ ಕೂಡ ಲಗತ್ತಿಸಿದೆ. ಉಳಿದ ಉಲ್ಲೇಖಿತ ಸುತ್ತೋಲೆಯಂತೆ ಕ್ರಮ ವಹಿಸುವುದು ಎಂದು ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ PM3 ಯೋಜನೆ ಅಡಿಯಲ್ಲಿ ಈ ಒಂದು 464 ಕಂಪ್ಯೂಟರ್ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು PM3 ಶಾಲೆಗಳ ಪಠ್ಯಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಪತ್ರವನ್ನ ಯಾರಿಗೆ ಬರೆದಿದ್ದಾರೆ ಅಂದ್ರೆ ಸಂಬಂಧಿಸಿದ ಜಿಲ್ಲೆಗಳಿಗೆ ಉಪನಿರ್ದೇಶಕರು ಆಡಳಿತ ಮತ್ತು ಜಿಲ್ಲಾ ಉಪನಿರ್ದೇಶಕರು ಅಭಿವೃದ್ಧಿ ಶಾಲಾ ಶಿಕ್ಷಣ ಇಲಾಖೆ ತಾಲೂಕು ಖಜಾನಾಧಿಕಾರಿಗಳು ಸುಮಾರು 5-6 ಜನರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಯಾರೆಲ್ಲ ಕಂಪ್ಯೂಟರ್ ಶಿಕ್ಷಕರ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲು ತಯಾರಿದ್ದೀರಿ ಅವರೆಲ್ಲರೂ ಕೂಡ ಸಂಬಂಧಿಸಿದ ಶಾಲೆಗಳು ಏನೆಲ್ಲ ಪಟ್ಟಿ ಇದೆ, ನಮ್ಮ ಕಡೆ ಒಂದು ಪಟ್ಟಿ ಇದೆ, ಅದು ನಮ್ಮ ಯಾದಗಿರಿ ಜಿಲ್ಲೆಯ ಪಟ್ಟಿ ಇದೆ. ಹಾಗಾಗಿ ಶಾಪುರ್ ತಾಲೂಕಿನ ಹೈಯರ್ ಪ್ರೈಮರಿ ಸ್ಕೂಲ್ ಬೀಗುಡಿ, ಶಾಪುರ್ ತಾಲೂಕಿನ ಮಾಡೆಲ್ ಪ್ರೈಮರಿ ಸ್ಕೂಲ್ ದೋರ್ನಳ್ಳಿ, ಶಾಪುರ್ ತಾಲೂಕಿನ SPS ಕಾಡಂಗೇರ ಬಿ ಶಾಲೆ ಹಾಗೂ ಶಾಪುರ್ ತಾಲೂಕಿನ ಆದರ್ಶ ವಿದ್ಯಾಲಯ ಶಾಪುರ್, ಅದೇ ರೀತಿಯಾಗಿ ಸುರಪುರ್ ತಾಲೂಕಿನ SPS ಅಂಡ್ HS ದೇವಕೇರ RMSA ಹಾಗೂ ಸುರಪುರ್ ತಾಲೂಕಿನ SPS ಗೌಡಗೇರ, ಸುರಪುರ್ ತಾಲೂಕಿನ SPS RMSA ಕನ್ನಳ್ಳಿ, ಅದೇ ರೀತಿಯಾಗಿ ಸುರಪುರ್ ತಾಲೂಕಿನ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಪರ್ಸನಹಳ್ಳಿ, ಹಾಗೆ ಸುರಪುರ್ ತಾಲೂಕಿನ ಗೌರ್ಮೆಂಟ್ HPS ಶಾಂತಪುರ, ಹಾಗೆ ಯಾದಗಿರಿ ತಾಲೂಕಿನ ಹೈಯರ್ ಪ್ರೈಮರಿ RMSA ಬದ್ದೇಪಲ್ಲಿ, ಹಾಗೆ ಯಾದಗಿರಿ ತಾಲೂಕಿನ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಬಾಡಿಯಾಳ, ಅದೇ ರೀತಿಯಾಗಿ ಯಾದಗಿರಿ ತಾಲೂಕಿನ ಗೌರ್ಮೆಂಟ್ SPS ಸ್ಕೂಲ್ ಬೆಳಗೇರ, ಅದೇ ರೀತಿಯಾಗಿ ಯಾದಗಿರಿ ತಾಲೂಕಿನ SPS ಗರ್ಲ್ಸ್ ಗುರ್ಮಿಟ್ಕಲ್, ಅದೇ ರೀತಿ ಯಾದಗಿರಿ ತಾಲೂಕಿನ ಆದರ್ಶ ವಿದ್ಯಾಲಯ